ಹಾಯ್, ನಮಸ್ಕಾರ ಪ್ರಿಯರೇ, ಹೇಗಿದ್ದೀರಿ ಎಲ್ಲವರು? ಇವತ್ತು ನಾನೊಂದು ಸ್ಪೆಷಲ್ ಐಟಮ್ ತಂದಿದ್ದೇನೆ. ಪಿಜ್ಜಾ, ಚಿಕನ್ ಪಿಜ್ಜಾ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಸ್ವಲ್ಪ ಬಿಸಿ ನೀರಿಗೆ 1 ಟೇಬಲ್ ಸ್ಪೂನ್ ಇಷ್ಟನ್ನೇ ಹಾಕಿಬಿಡುವುದು. ಇಷ್ಟು ಇದಕ್ಕೆ ಬೇಕಾಗಿದೆ ಹಾಲು ಹುಡಿ 3 ಟೇಬಲ್ ಸ್ಪೂನ್ ಮತ್ತು ಸಕ್ಕರೆ 1 ಟೀ ಸ್ಪೂನ್, ಕಾಲು ಟೀ ಸ್ಪೂನ್ ಉಪ್ಪು, ಒಲಿವ್ ಆಯಿಲ್, ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಇಲ್ಲಿ ಈಸ್ಟನ್ನು ಇಟ್ಟಿದ್ದೀನಿ. ಅದೀಗ ನೋಡಿ ಮೇಲಕ್ಕೆ ಬಂದಿದೆ. ಇದನ್ನು ಇದಕ್ಕೆ ಹಾಕೋದು. ಅದರ ನಂತರ ಇದಕ್ಕೆ ನೀರು ಹಾಕಿ ಈ ನೀರಲ್ಲೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದಕ್ಕೆ ಈಗ ಈ ಕಪ್ಪಲ್ಲಿ 3 ಕಪ್ ಮೈದನ್ನು ಹಾಕಿ ಮಿಕ್ಸ್ ಮಾಡಿ ಇಡುವುದು. ಈಗ ಈ ಹಿಟ್ಟು 1 ಗಂಟೆ ತನಕ ಮೇಲೆ ಬರಲಿಕ್ಕೆ ಮುಚ್ಚಿಡಬೇಕು. ಪಿಜ್ಜಾಗೆ ಬೇಕಾದ ಸಾಮಗ್ರಿಗಳು: ಇದು ನಾನು ಬೇಯಿಸಿಟ್ಟಿದ್ದು 1/4 ಕಿಲೋ ಚಿಕನ್, 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇದು ಕೆಂಪು ಕ್ಯಾಪ್ಸಿಕಮ್, ಹಳದಿ ಕ್ಯಾಪ್ಸಿಕಮ್, 2 ನೀರುಳ್ಳಿ, ಚಿಕನ್ ಮಸಾಲ 2 ಟೀ ಸ್ಪೂನ್, ಚೀಸ್, ಮೊಜರೆಲ್ಲಾ ಚೀಸ್, ಇದು ಮೆಣಸು ಹುಡಿ ಮಾಡಿದ್ದು, ಮತ್ತು ಟೊಮೆಟೊ ಕಚ್ಚ, ಪಿಜ್ಜಾ ಆರ್ಗಾನಿಯಾ ಮಿಕ್ಸ್ ಮತ್ತು ಒಲಿವ್ ಆಯಿಲ್. ಮೊದಲು ಸ್ವಲ್ಪ ಪಾಮ್ ಆಯಿಲು ಹಾಕಬೇಕು. ಇದಕ್ಕೆ ನೀರುಳ್ಳಿ ಹಾಕೋದು. ಇದಕ್ಕೆ 1/4 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದು. ಇದಕ್ಕೆ ಕಟ್ ಮಾಡಿಟ್ಟ ಟೊಮೆಟೊನ ಹಾಕೋದು. ಇದಕ್ಕೆ ಸ್ವಲ್ಪ ಹಳದಿ ಹುಡಿ ಮತ್ತು ಈ ಚಿಕನ್ ಮಸಾಲೆ ಪೌಡರ್ ಹಾಕಿ ಮಿಕ್ಸ್ ಮಾಡೋದು. ಚಿಕನನ್ನು ಹಾಕೋದು. ರುಚಿಗೆ ತಕ್ಕ ಉಪ್ಪು ನೋಡಿಕೊಂಡು ಹಾಕಿ. ಮಸಾಲೆ ಹುಡಿಯಲ್ಲಿ ಉಪ್ಪು ಇರ್ತದೆ, ಮತ್ತು ನಾನು ಚಿಕನ್ಗೆ ಕೂಡ ಉಪ್ಪು ಹಾಕಿ ಬೇಯಿಸಿದ್ದು. ಕೊತ್ತಂಬರಿ ಸೊಪ್ಪು, ಈಗ ಪಿಜ್ಜಾಗೆ ಚಿಕನ್ ಮಸಾಲ ರೆಡಿಯಾಗಿದೆ.
ಈಗ ಗ್ಯಾಸ್ ಬಂದ್ ಮಾಡಿದ ನಂತರ ಇದಕ್ಕೆ ಈ ಮೆಣಸನ್ನು ಹಾಕೋದು. ಇದು ಬೇಯಿಸಲಿಕ್ಕೆ ಇಲ್ಲ, ಕ್ಯಾಪ್ಸಿಕಮ್ ಇದು ಬೇಯಿಸಲಿಕ್ಕಿಲ್ಲ. ಈಗ ಪಿಜ್ಜಾ ಹಿಟ್ಟು ರೆಡಿಯಾಗಿದೆ ನೋಡಿ, ನನ್ನ ಪಿಜ್ಜಾ ಹಿಟ್ಟು. ಇದಕ್ಕೆ ಸ್ವಲ್ಪ ಒಲಿವ್ ಆಯಿಲನ್ನು ಹಾಕೋದು. ಇದರ ನಂತರ ಸ್ವಲ್ಪ ಟೊಮೆಟೊ ಕಚ್ಚಪ್ಪನ್ನು ಹಾಕಬೇಕು. ಇದಕ್ಕೆ ಚಿಕನನ್ನು ಇದರ ಮೇಲೆ ಆರ್ಗಾನಿಯೋ ಮತ್ತು ರೆಡ್ ಚಿಲ್ಲಿ ಬೇಕಾದರೆ ಮಾತ್ರ ರೆಡ್ ಚಿಲ್ಲಿ ಪೌಡರ್ ಹಾಕೋದು, ಇಲ್ಲಾಂದರೆ ಬೇಡ. ಮತ್ತು ಪಿಜ್ಜಾ ಚೀಸ್. ಈಗ ಇದು ದೊಡ್ಡ ಉರಿಯಲ್ಲಿ ಇಡಬೇಕು. ಅದು ಬಿಸಿ ಆಗುವಾಗ, ಈ ಕಾವಲಿ ಬಿಸಿ ಆಗುವಾಗ ಸಣ್ಣದು ಮಾಡಬೇಕು. ಈಗ ಇದು ಬಿಸಿಯಾಗಿದೆ. ಈಗ ನಾವು ಗ್ಯಾಸನ್ನು ಸಣ್ಣದು ಮಾಡಿ ಇದರನ್ನು ಮುಚ್ಚಿಡಬೇಕು. ಈಗ 5 ನಿಮಿಷ ಆಯಿತು, ಪಿಜ್ಜಾ ರೆಡಿಯಾಗಿದೆ ನೋಡಿ. ಈಗ ಇಡಬೇಕು ಪಿಜ್ಜಾ. ನೀವು ಕೂಡ ಈ ಪಿಜ್ಜಾನ್ನು ಮಾಡಿ ಮತ್ತು ಇದರ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.